ಎಲ್ಲರಿಗೂ ನಮಸ್ಕಾರ. ಇಲ್ಲೊಂದು ಪಾಯಿಂಟ್ ಮಾಡಕ್ಕೆ ಬಂದಿದ್ದೀವಿ. ಅದೇ ರೀತಿ ಒಬ್ಬ ರೈತನಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಬೋರ್ ಹಾಕ್ಸೋಕ್ಕೆ ಎಷ್ಟು ಸಮಸ್ಯೆ ಇರುತ್ತೆ ಅಂತ. ಅದೇ ರೀತಿ ಈ ರೈತನು ಸಮಸ್ಯೆಯಿಂದನೇ ಬೋರ್ ಹಾಕ್ಸ್ಕೊಂಡು ಸೋತಿದ್ದಾನೆ. ಅದೇ ರೀತಿ ಸೋತಿರೋನಿಗೆ ಒಂದು ಪಾಯಿಂಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾವ ಥರ ಸೋತಿರ್ತಾನೆ ಏನು ಎಲ್ಲ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗೋದು ನಿಮಗೆ. ರೈತ ಎಷ್ಟು ಸೋತಿರ್ತಾನೆ ಬೋರ್ ಹಾಕ್ಸಿ ಅಂತ. ಇವಾಗ ಮಾತಾಡಿ ಸರ್. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಇದು ಬಂದ್ಬಿಟ್ಟು ದಾವಣಗೆರೆ ಹತ್ರ. ದಾವಣಗೆರೆಯಿಂದ ಒಂದು 6 ಎಷ್ಟು ಯಾವ ಹೇಳಿದ್ರು ಈಗ ಸತ್ತೂರು ಎಷ್ಟು ಬೋರ್ ಯಾವಾಗಿಂದ ಟ್ರೈ ಮಾಡ್ತಿದ್ದೀರಾ? ಈಗ ಒಂದು ವರ್ಷ ಆಯ್ತು ಹಾಕಿ 4 ಬೋರ್ ಹಾಕಿದ್ದೀವಿ. 2 ಬೋರಲ್ಲಿ ಪೂರ ಜೀರೋ. ಯಾರು ಮಾಡಿದ್ರು ಪಾಯಿಂಟ್? ಅದು ಜಿಆರ್ ಎಷ್ಟು ಒಂದು ಮಾಡಿದ್ರು. ಇನ್ನೊಂದು ಎಷ್ಟು ಮಾಡಿರೋದಂತೆ ಪಾಯಿಂಟ್? ಅದು ಇದು ಎಷ್ಟನೇ ಪಾಯಿಂಟ್? ಇದು ನಿಮ್ದು 5ನೇ ಪಾಯಿಂಟ್. ಇದು 5ನೇ ಪಾಯಿಂಟ್. ಫೇಲ್ ಆಗಿರೋ ಒಂದು ಪಾಯಿಂಟ್ ತೋರಿಸ್ತೀರಾ? ಅಲ್ಲೊಂದಿದೆ ನಿಮ್ಗೆ ಅದೇ ರೀತಿ ಬೋರ್ ಫೇಲ್ ಆಗಿರೋರು ರೈತರುಗಳು ಇದೇ ರೀತಿ ನೋಡಿ ಇವರು ತೋರ್ಸೋಕೆ ಹೋಗ್ತಾ ಇದ್ದಾರೆ ಎಲ್ಲಿ ಬೋರ್ ಫೇಲ್ ಆಗಿದೆ ಎಲ್ಲೆಲ್ಲಿ ಆಗಿದೆ ಅಂತ. ನೀವು ನೋಡಬೇಕು ಅಂದರೆ ಎಲ್ಲೆಲ್ಲಿ ಬೋರ್ ಫೇಲ್ ಆಗಿದೆ ಅಂದರೆ ಈ ವಿಡಿಯೋ ಕೊನೆ ಗಂಟ ನೋಡಿ ಯಾವ ಥರ ಗೆಲುವು ಇರುತ್ತೆ. ಒಬ್ಬ ರೈತನಿಗೆ ಎಷ್ಟು ಕಷ್ಟದಿಂದ ಒಂದು ಪಾಯಿಂಟ್ ಮಾಡಿಸ್ಕೊಂಡು ಡ್ರಿಲ್ ಮಾಡಿರ್ತಾರೆ. ಅದೇ ರೀತಿ ಒಂದು ಗೆಲುವು ಸಿಕ್ಕಿದೆ. ಅದೇ ರೀತಿ ಕೊನೆ ಗಂಟ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವಾಗ ಎಲ್ಲಿ ಬೋರ್ವೆಲ್ ಫೇಲ್ ಆಗಿರೋದು ತೋರ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಬೋರ್ವೆಲ್ ಫೇಲ್ ಆಗಿರೋದು ಒಂದು ಸ್ವಲ್ಪ ನೋಡೋಣ. ನಾಲ್ಕನೇ ಬೋರ್ ಇದು ಕಲ್ಲು ಹಾಕಿರೋದು. ಸೊ ಈಗ 5ನೇ ಬೋರ್ಗೆ ನಾವು ದರ್ಶನ ಕಳಿಸಿದ್ವಿ. ದರ್ಶನ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೆ. ನಾವು ಬೋರ್ನಲ್ಲಿ ನೀರು ಬೀಳುತ್ತಾ ಇಲ್ಲ ಅಂದ್ಕೊಂಡಿದ್ವಿ. ನೀವು ಕೊಟ್ಟಿದ್ದ ಪಾಯಿಂಟ್ನಲ್ಲಿ ತುಂಬ ಚೆನ್ನಾಗಿ ನೀರು ಬಂದಿದೆ. ಯಾರಾದರೂ ಬೋರ್ ಪಾಯಿಂಟ್ ತೋರಿಸೋರು ಇದ್ದರೆ ದರ್ಶನ್ ಸರ್ ಅವ್ರನ್ನೇ ಕರೆದು ಪಾಯಿಂಟ್ ತೋರಿಸಿ ಒಳ್ಳೆ ನೀರನ್ನು ಪಡೆದುಕೊಳ್ಳಿ. ತುಂಬ ಥ್ಯಾಂಕ್ಸ್ ಸರ್. ಈಗ 4 ಬೋರ್ವೆಲ್ ಹಾಕಿದೆ. 4 ಬೋರ್ವೆಲ್ನಲ್ಲಿ 2 ಡ್ರೈ ಆಗಿಬಿಟ್ಟಿದೆ. ಆನ್ ಮಾಡ್ಬೇಕು 900 ಅಡಿ ಆಗ್ತಿದೆ, ಡ್ರೈ ಆಗಿದೆ. ಇನ್ನೂ 2ರಲ್ಲಿ ಬರೀ ಅರ್ಧ ಇಂಚ್ ನೀರು ಬರ್ತದೆ. ಅವನು ಏನು 900 ಅಡಿ. ಆಮೇಲಿಂದ ಬೇಸತ್ತು ಏನು ನೋಡೋಕ್ಕಂತ ಗೊತ್ತಾದರೆ ಕೊನೆಗೆ ಸುಮ್ಮನೆ ಆಗಿದ್ದು. ಆಮೇಲೆ ತದನಂತರ ನಾನು ದರ್ಶನ್ ಅವರ ನಂಬರನ್ನು ಯೋಗ ಮಾಡಿ ಕಲೆಕ್ಟ್ ಮಾಡಿಕೊಂಡೆ. ಸೊ ಅವ್ರ ಹತ್ರ ನಾನು ಕರೆಸಿ ಪಾಯಿಂಟ್ ಮಾಡಿಸಿದೆ. ಪಾಯಿಂಟ್ ಮಾಡಿಸಿದ ಮೇಲೆ ನಿನ್ನೆ ರಾತ್ರಿ ನಾನು ಬೋರ್ ಹಾಕಿದೆ.